ಶೋಧ ಮಾಡಿ ಹುಡುಕಾಡ್ಕೊತ ಬಂದಾಗ ಅಲ್ಲಿ 7 ಹೆಡಿ ಶರ್ಪ ನಾಗೇಶ ಆ ಹುಲಿ ಮರಿ ಪ್ರಾಣ ತಿಲ್ಲಕ್ ಬಂದಿತ್ತು, ಏನು ಜೀವ ಕೊಲ್ಲಕ್ ಬಂದಿತ್ತು. ಮಾಳಿಂಗರಾಯ ಮುತ್ಯ ಹೋಗಿ ನೋಡ್ದ, ಆದಿಶೇಷನ್ 7 ಹೆಡಿ ಶರ್ಪ ಹೋಗಿ ಹುಲಿ ಮರಿ ಬಾಯಿ ಹಾಕ್ತಿತ್ತು, ಭಂಡಾರ ಹೊಡೆದು ನಪ್ಪ ಸುಟ್ಟ ಬಿಟ್ಟ. ಮಾಳಿಂಗರಾಯ ಮುತ್ಯ ಸುಟ್ಟಾಗ ಅವಾಗ ಹುಲಿ ಮರಿ ಕೆತ್ತ, ಯಪ್ಪ ನಮ್ಮ ಪ್ರಾಣ ಉಳಿಸಿದೀನಿ ಯಾರು ಅಂತೇಳಿ ಅಂದಾಗ ಅವಾಗ ಹುಲಿ ಓಡಿ ಬರ್ತದ ಬಾಯಿ ತೆರೆದು. ಹುಲಿ ಬಾಯಿ ತೆರೆದು ಓಡಿ ಬಂತು. ಸ್ವಲ್ಪ ಶಾಂತಾರಿ. ಹುಲಿ ಬಾಯಿ ತೆರೆದು ಓಡಿ ಬಂತು. ಬಾಯಿ ತೆರೆದು ಬಂದಾಗ ಮಾಳಿಂಗರಾಯ ಮುತ್ಯ ತನ್ನ ಉಡ್ಚಿಲ್ದಾಗ ಅಂದ್ರ ತನ್ನ ಮರಣ್ಯಾಗಿರ್ತಕ್ಕಂತ ಭಂಡಾರ ತೆಗೆದು ಹುಲಿಗೆ ಸಿಂಬಿಡಿಸದ. ಹುಲಿ ಬಾಯಿಗೆ ಲಾಕ್ ಬಿತ್ತು. ಅವಾಗ ಮರಿಗಳು ಹೇಳ್ತಾ ಇವ, ಇವ್ರನ್ನ ಏನು ಮಾಡ್ಬೇಡ, ನಮ್ಮ ಪ್ರಾಣ ಉಳಿಸಿರ್ತಕ್ಕಂತ ಪುಣ್ಯಾತ್ಮ ಮಾಳಪ್ಪದಾನ, ಇವ್ರನ್ನ ಏನು ಮಾಡ್ಬೇಡ ತಾಯಿ ಅಂತೇಳಿ ಮರಿಗಳು ಹುಲಿಗೆ ಹೇಳಕತ್ತಾವ. ಮರಿಗಳು ಹುಲಿಗೆ ಹೇಳಕತ್ತಾವ, ಯಪ್ಪ ನೀ ಯಾಕೆ ಬಂದಿದ್ ಈ ಕಡೆ, ನನ್ನ ಮಕ್ಕಳ ಪ್ರಾಣ ಉಳಿಸಿದಿ ಪುಣ್ಯಾತ್ಮ, ನಿನ್ಗೆ ಏನ್ ಬೇಕಂತೇಳಿ ಅಂದಾಗ ಅವಾಗ ಹೇಳ್ತದ ಹುಲಿ ಕೇಳ್ತು. ಹೌದು, ಏನ್ ಹೇಳ್ತಾರಿಪ್ಪ? ಮಾಳಪ್ಪ ಹೇಳ್ತ, ತಾಯಿ ನಾನು ನಿನ್ನ ಮರಿಗಳು ಈ ಪ್ರಾಣ ನಾ ಬರ್ಬೇಕು, ನಿನ್ನ ಹಾಲ ಬೇಡನ ನನ್ನ ಗುರುವ. ನಿನ್ನ ಹಾಲು ನನ್ನ ಗುರು ಬೇಡನ, ಅದಕ್ಕೆ ಒಯ್ಲಿಕ್ ಬಂದಿನಿ ತಾಯಿ ಅಂತ ಹೇಳಿ ಅಂದಾಗ ಅವಾಗ ಹಿಡ್ಕೋ ಮಾಳಪ್ಪ, ಎಟ್ಟು ಹಾಲು ಹಿಡ್ಕೋತಿ ಹಿಡ್ಕೋ, ನಾ ಧಾರಾಳವಾಗಿ ನಿನಗೆ ಹಾಲು ಹೆಂಡ್ಲು ಕೊಡ್ತೇನೆ ಅಂತ ಹೇಳಿ ಮಾಳಿಂಗರಾಯ ಮುತ್ಯ ಬಂಗಾರದ ಗಿಂಡ್ಯಾಗ ಹಾಲು ಹಿಡ್ಕೊಂಡು ಅವಾಗ ಇನ್ನೊಂದು ಮಾತು ಕೇಳ್ದ. ಏನ್ರಿಪ್ಪ? ಯವ್ವ ತಾಯಿ, ಹುಲಿ ತಾಯಿ, ನಾ ಹಾಲು ಬರೀ ಅಟ್ಟೆ ತೊಗೊಂಡು ಹೋದಂದ್ರ ನನ್ನ ಗುರು ಖರೆ ತಟ್ಟಂಗಿಲ್ಲ, ಆಕಳುವರಿ ಎಮ್ಮಿವರಿ ತೊಗೊಂಡು ಬಂದಿದ್ದೇನು ಮಾಪ, ಕುರಿವರಿ ಹಾಲು ತಂದಿದ್ದೇನು ಹೇಳಿ ನನ್ನ ಗುರು ನನಗ ಹುಜಿತ್ ಹಾಕ್ತಾನ, ನೀ ನನ್ನ ಜೋಡಿ ಬೆನ್ನು ಹತ್ತಿ ಬರ್ಬೇಕ ತಾಯಿ ಅಂತೇಳಿ ಹುಲಿ ಮರಿ ಅಡ್ಡು ಬಗಲ ಹಿಡಿದ ಮಾಳಪ್ಪ ಗಂಡು ಮತ್ತು ಹೆಣ್ಣು ಹುಲಿ ಬೆನ್ನು ಹತ್ತಿ ಬಂದು ಎಲ್ಲಿಗೆ ಶಿರೋಣ ಗ್ರಾಮಕ್ಕ. ಹಂಗ ಮಾಳಿಂಗರಾಯ ಮುತ್ಯ ಸ್ಥಾನ ಕೊಡ್ತಾನ. ಶಕ್ತಿಯನ್ ಹೊಲೆ ಕೊಟ್ಟದ ಸ್ಥಾನ